ಬಂದು ನೋಡಿದ್ರೆ ಪ್ರಪದ ಸಿಕ್ಬಿಡದ ಡೆಡ್ ಎಷ್ಟು ಕೈ ಹಾಕ್ಬಿಡ್ತಿದೆ. ಹುಷಾರಾಗಿರ್ಬೇಕನ್ನೋದು ಅದಕ್ಕೆ ಕಾಡಲ್ಲಿ ನೋಡಿ ಹೆಂಗಿದೆ ಸುತ್ತ. ನೀವು ಎಲ್ಲಿ ನೋಡ್ರು ಕಾಡೆ ಫುಲ್ಲು. 4 ಅವರ್ ಕಷ್ಟಪಟ್ಟು ಬಂದಿದ್ದಕ್ಕೆ ನೋಡಿ. ಇವಾಗ 5 ಗಂಟೆ ಬೆಳಗಿನ ಜಾವ ಟ್ರಕ್ ಸ್ಟಾರ್ಟ್ ಮಾಡಿದ್ದೀವಿ. ಇದು ಕರ್ನಾಟಕದಲ್ಲಿ ಒನ್ ಆಫ್ ದ ಅಮೇಜಿಂಗ್ ವಾಟರ್ ಫಾಲ್ಸ್. ಇವತ್ತು ನಾವು ಹೋಗ್ತಾ ಇರೋದು ಅಲ್ಲಿ ಸೂರ್ಯೋದಯ ಆಗ್ತಿದೆ. ನಾವಿಲ್ಲಿ ಟ್ರಕ್ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಬಾಯ್ಸ್ ಎಲ್ಲ ಜಿಗಿ 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 ಅಂತ ಸ್ಟಾರ್ಟ್ ಮಾಡವ್ರೆ. ಬೆಳಗ್ಗೆ ಎದ್ದು ಈ ತಂಪಾದ ಹೊತ್ತಲ್ಲಿ ಟ್ರಕ್ ಮಾಡೋದು ಎಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ ಅಂದರೆ, ನಾವೆಷ್ಟೇ ಕೆಲಸ ಪ್ರೆಜರಲ್ಲಿದ್ರೂ ಇಲ್ಲಿಂದ ಆಚೆ ಬಂದುಬಿಡ್ತೀವಿ. ಇವನು ಎಕ್ಸಾಮ್ ಇದ್ರು ಬಂದವನೇ. ಯಾವ ಎಕ್ಸಾಮ್ ನನಗೆ ಮೊನ್ನೆ ಒಂದಾಯಿತು. ಮೊನ್ನೆ ಒಂದಾಯಿತು. ಇವತ್ತು ಟ್ರಕ್ ಮಾಡ್ಕೊಂಡು ನಾಳೆ ಎಕ್ಸಾಮ್ ಬರೀತಾನೆ. ಇನ್ನೊಂದು ಟೈಮ್ ಐತೆ ಎಕ್ಸಾಮ್ಗೆ, ಓದ್ಕೊಳಕ್ಕಂತ ಟೈಮು. ಆ ಗ್ಯಾಪಲ್ಲಿ ಟ್ರಕ್ ಸಿಗುತ್ತೆ. ಕೆಲಸ ಮನೆ ಜವಾಬ್ದಾರಿ ನಡುವೆ ಈ ಥರ ಯಾವತ್ತಾದರೂ ಒಂದಿನ ಫ್ರೀ ಮಾಡ್ಕೊಂಡು ಟ್ರಕ್ಕಿಂಗ್ ಬಂದರೆ ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತಂದರೆ, ಇದರಿಂದ ಆಚೆ ಬರೋಕ್ಕೆ ಇದೇ ಬೆಸ್ಟು ಐಡಿಯಾ. ಅವಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುತ್ತೆ ನೋಡಿದ್ಯಾ? ಅದೇ ನೀವು ಹೇಳ್ತೀರ ಕರೆಕ್ಟು. ಸೂರ್ಯ ಹುಡ್ತಾವನೆ, ಅದೇ ಅರ್ಧಂಬರ್ಧ ಹುಟ್ಬಿಟ್ಟ. ಸೂರ್ಯ ಇಲ್ಲಿ ಹುಡ್ತಾವನೆ. ಅವನ ತಮ್ಮ ಚಂದ್ರ ನೋಡಿಲಿ ಇಲ್ಲೇ ಅವನೇ. ಸೂರ್ಯ ಏನು ಹೇಳ್ತೀಯ ಇದಕ್ಕೆ? ಬೆಳಗ್ಗೆ 5:15 ಸ್ಟಾರ್ಟ್ ಮಾಡಿದ್ವಿ ಟ್ರಕ್ಕು. ಇವಾಗ 7:15 ಆಗಿದೆ. ಇನ್ನೂ ಅರ್ಧ ದಾರಿಗೆ ಹೋಗಿಲ್ಲ, ಇನ್ನೂ ಹೋಗ್ತಾನೆ ಇದ್ದೀವಿ. ಇನ್ನೂ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಬೇಲೆ ಹತ್ರ ಎಕ್ಸ್ಪೋರ್ಟ್ ನಮ್ಮ ಹುಡುಗರು. ಸ್ಕೂಲು ಕಾಲೇಜ್ ಕಾಂಪೌಂಡ್ ದಾಟಿ ಕಾಡಲ್ಲೂ ದಾಟೋದು ಕಲ್ತ್ಕೊಬಿಟ್ಟವ್ರೆ. ಒಂದು 4 ಕಿಲೋಮೀಟ್ರ್ ಕಾಡಲ್ಲಿ ಬಂದ್ವಿ. ಬರ್ತಾ ಕಾಡಲ್ಲಿ ದೊಡ್ಡ ಹುಲ್ಲು ಸಿಕ್ಬಿಡ್ತು. ಮನುಷ್ಯರೇ ಕಾಣ್ತಿಲ್ಲ. ಬೇಸ್ ವಿಲೇಜಿಂದ ಒಂದು 4 ಕಿಲೋಮೀಟ್ರ್ ಒಳಗಡೆ ಬಂದ್ವಿ. ಕಾಡೊಳಗಡೆ ಬರ್ತಾ ಒಳಗಡೆ ನಮ್ಮ ಉದ್ದಕ್ಕೂ ಹುಲ್ಲು. ನಾವು ಎಷ್ಟುದ್ದ ಹೋದ್ವಿ ಅಷ್ಟುದ್ದಕ್ಕೂ ಹುಲ್ಲು ಸಿಕ್ತು. ಅದನ್ನು ದಾಟಿ ಇವಾಗ ಹುಡುಕ್ತಾ ಇದ್ವಿ. ಓ ಬಾಬಾ ಹೆಂಗೆ ನುಗ್ತೈತೆ ನೋಡಿಗಿರು. ಹುಲ್ಲು ಆರಾಮ ರಾಜ ಹತ್ರ ನುಗ್ತೈತೆ. ನಂಬರ್ ನೋಡಿ ಹೆಂಗೆ ನುಗ್ತಾರೆ. ಆದ್ಬಿಟ್ರೆ ಮಾತ್ರ ಸತ್ಯ ಹೋಗ್ತಾರೆ. ಅಲ್ಲ ಆಯುತ್ತ ಚೆನ್ನಾಗಿ ಮೈತೈತಲ್ಲ ಇದು. ಯಾಕಣ್ಣ ಹಿಂಗೆ ಕಡಿದೀರಾ? ಇದು ಕಾಡೊಳಗಡೆ ನಾವು ಹೋಗ್ತೀವಲ್ವಾ, ರಿಟರ್ನ್ ಬರಬೇಕಾದ್ರೆ ಮಾರ್ಕ್ ಗೊತ್ತಾಗಲಿ ಅಂತ, ಇದೇ ದಾರಿಲಿ ಹೋಗಕ್ಕೆ ಈಸಿ ಆಗಲಿ ಅಂತ. ಹೌದಾ, ಸರಿ. ಅಲ್ಲಿ ಕೈ ಹಾಕ್ಬೇಕಾದ್ರೆ ಮರಗಳಿಗೆ ಹುಷಾರ ಕೈ ಹಾಕಿ. ನಾನು ಜಸ್ಟ್ ಕೈ ಹಾಕ್ಬಿಡ್ತಿದ್ದೆ. ಇವಾಗ ನೋಡ್ರೆ ಮರ ಥರನೇ ಇದೆ ನೋಡಿ, ಫೋಟೋಲ್ಲಿ ಹೆಂಗೆ ಸೇರ್ಕೊಂಡಿದೆ. ಕಾಡಲ್ಲಿ 4-5 ಕಿಲೋಮೀಟ್ರು ಸುಸ್ತಾಗಿ ಬಂದ್ವಿ. ದಟ್ಟ ಕಾಡು ಮಧ್ಯೆ ಈ ಥರ ಒಂದು ವಾಟರ್ ಸೋರ್ಸ್ ಸಿಕ್ಬಿಡ್ತು, ವಾಟರ್ ಫಾಲ್ಸು. ಇಲ್ಲಿ ಒಳ್ಳೆ ಪರಿಶುದ್ಧವಾದ ನೀರಿದು. ಎಷ್ಟು ಪ್ಯೂರ್ ಇರ್ತದಂದರೆ, ನಮ್ಮ ಬೆಂಗಳೂರು ಸಿಟಿಲಿ ಸಿಗೋ ಮಿನರಲ್ಸು ಏನೂ ಮಾಡೋಕ್ಕಾಗಲ್ಲ ಇದ್ರ ಮುಂದೆ. ಇಲ್ಲಿ ನೀರು ಕುಡ್ದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಫಾಲ್ಸ್ ಹುಡ್ಕೋಕ್ಕೆ ಹೊರಡ್ತೀವಿ. ಸಣ್ಣ ಜರಿ ಇರೋ ಫಾಲ್ಸ್ನೇ ಫಾಲೋ ಮಾಡ್ಕೊಂಡು ಎಲ್ಲೋ ಹೋದಂತ ಮುಂದೆ ಹೋಗ್ತಾ ಇದ್ದೀವಿ ಹುಡ್ಕೊಂಡು. ನೋಡೋಣ ಆ ರಿವರ್ ಎಲ್ಲಿ ಹೋಗಿ ಎಂಡಾಗುತ್ತೆ ಅಂತ. ನಾವು ನೀರು ಕುಡ್ಕೊಂಡು ಫಾಲೋ ಮಾಡಿದ ರಿವರ್ ಬಂದು ನೋಡಿದ್ರೆ ಪ್ರಪದ ಸಿಕ್ಬಿಡದ ಡೆಡ್. ಬೇರೆ ಕಡೆ ಹುಡ್ಕೋದು ಜಾಗ ಇವಾಗ ನಡೀರೋಣ. ಅಸಲಿ ಆಟ ಇವಾಗ ಶುರು. 80 ಡಿಗ್ರೀಸ್ಗೆ ಇಳಿತಾ ಇದ್ದೀವಿ. ಅಲ್ಲಿ ರಿವರ್ ಸೌಂಡ್ ಕೇಳಿಸ್ತಿದೆ, ಫಾಲೋ ಮಾಡ್ತಾ ಇದ್ದೀವಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಆದರೆ ಇಲ್ಲಿರೋ ಕಷ್ಟ ಇದೆಯಲ್ಲ ಮುಂದೆ ನೋಡ್ರಿ ಇಲ್ಲಿ ಹೆಂಗಿದೆ ಕಾಡು ಮೆಣಸು. ನೋಡಿದ್ದು ಇದೇ ಕಾಡು ಮೆಣಸು, ರಿಯಲ್ ಕಾಡು. ಬದುಕೊಂಬಿಟ್ಟು ನಾವು ಇದು ಫಾಲ್ಸ್ ಇದ್ರಾಗ ಮ್ಯಾಪ್ದಾಗ ಎಡಕ್ಕೆ ಬಂದು ನೋಡಿ. ಈಗ ಎಡಕ್ಕೆ ಬಂದು ನೋಡಿ. ಈಗ ಮಾಡಿದ್ದೀನಿ ಇಲ್ಲಿದ್ದು ನಾವು ಆಗಲೇ ಈ ಕೇಳಿ ಒಂದು ದಿವಸ ಇಲ್ಲಿದ್ವಿ. ಮ್ಯಾಪ್ ಜೋಲ್ ನಮ್ಮ ಹುಡುಗರು ಕಷ್ಟ. ನಮ್ಮ ಹುಡುಗರು ಜಾರ ಬಂಡಿ ಆಡ್ತವ್ರೆ, ಇಳಿಯೋಕ್ಕಾಗದೆ. ದಟ್ಟ ಕಾಡು ಮಧ್ಯ ಬಂದು ಕುತ್ಕೊಂಡ್ವಿ.
ನೀವು ಯಾವ ಕಡೆಗೂ ಸುತ್ತ ನೀವು ಎಲ್ಲಿ ನೋಡ್ರು ಕಾಡೆ, ಫುಲ್ಲು ಕಾಡು. ಮರ ಇದೆ ನೋಡಿ ಹೆಂಗಿದೆ, ಪಟ್ಟೆ 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 ಒಂಥರ ಡಿಫ್ರೆಂಟ್ ಮರ. ಫುಲ್ಲು ಅಡಿಕೆ ಮರ ಥರ ಇದೆ, ಅದ್ರ ಹೆವಿ ದಪ್ಪ ಇದೆ. ಮಹಾದೇವ್ 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 ಮಹಾದೇವ್, ಜೈ ಶ್ರೀರಾಮ್. ಬೆಳಗ್ಗೆ 5:15 ಎದ್ದು 4 ಅವರ್ ಕಾಡಲ್ಲಿ ಸುತ್ತಿ ಹುಡುಕಿದಕ್ಕೆ 4 ಅವರ್ ಕಷ್ಟಪಟ್ಟು ಬಂದಿದ್ದಕ್ಕೆ ನೋಡಿ ಹೆಂಗಿದೆ ಫಾಲ್ಸ್. ಇದ್ರ ಪಾಂಡ್ ನೋಡಿ, ಕೊಳ ಹೆಂಗಿದೆ, ಎಷ್ಟು ದೊಡ್ಡದಿದೆ. ವಾಟರ್ ಫಾಲ್ಸ್ ಹೈಟ್ ಗೊತ್ತಾಗಬೇಕಂದ್ರೆ ನಿಮಗೆ ಅದ್ರ ಕೆಳಗಡೆ ಹೋಗಿ ನಿಂತ್ಕೊಂಡ್ರೆ ಗೊತ್ತಾಗೋದು. ನೋಡಿ ಮನುಷ್ಯ ಎಷ್ಟು ಚಿಕ್ಕ ಕಾಣ್ತಿದ್ದಾನೆ. ವಾಟರ್ ಫಾಲ್ಸ್ ನೋಡಿ ಎಷ್ಟು ದೊಡ್ಡದಿದೆ. ಇಲ್ಲೇ ತಿಂಡಿ ತಂದಿದ್ದೀವಿ, ತಿಂಡಿ ತಿಂದು ಫೋಟೋ ವಿಡಿಯೋ ತಗೊಂಡು ಇಲ್ಲಿಂದ ಹೊರಡ್ತೀವಿ. 5 ನಿಮಿಷ ಇರ್ತೀವಿ. ಎಷ್ಟು ಕಪ್ಪ ಇವತ್ತೆ ಗೆಸ್ ಮಾಡಿ. ಎಣ್ಣ ಮಂಗಲ ಮಾಡಿ ಬೀಡ ಇದೇನು ನಿನಗೆ ಟೆರಿಟರಿ ಕಾಣ್ತಿದೆಯಲ್ಲ, ಆ ಗುಡ್ಡದ ಹಿಂದೆ ಒಂದು ಹಿಡನ್ ಫಾಲ್ಸು. ನಾವು ಬೆಳಗ್ಗೆ ಹೋಗಿದ್ದು 9:30 ಓಕೆನಾ. ಅಲ್ಲಿಂದ ಹತ್ಕೊಂಡು ಇಲ್ಲಿ ಕ್ಲೈಮ್ ಮಾಡಿ ಮತ್ತೆ ಆ ಗುಡ್ಡ ಎಡ್ಜ್ ಇದೆಯಲ್ಲ ಹತ್ಕೊಂಡು ಮತ್ತೆ ಇನ್ನೊಂದಿರೋ 2ನೇ ವಾಟರ್ ಫಾಲ್ಸ್, ದೊಡ್ಡ ವಾಟರ್ ಫಾಲ್ಸ್ ನೋಡ್ಕೊಂಡು ಮತ್ತೆ ಕ್ಲೈಮ್ ಮಾಡ್ತಿದೀವಲ್ಲ. ಲೋಕಲ್ಸ್ ಬಿಟ್ರೆ, ಇಲ್ಲಿ ಲೋಕಲ್ಸ್ ಬಿಟ್ರೆ ಫಸ್ಟ್ ಕ್ಲೈಮ್ ಮಾಡ್ತಾರ ನಾವೇ ಅನ್ಸುತ್ತೆ ಟ್ರಕ್ಕರ್ಸ್. ಇವಾಗ ನಾವ್ ಎಲ್ಲಿಂದ ಬಂದ ಗೊತ್ತಾ ಸಚಿನ್ ನಿನ್ಗೆ? ಈ ಗುಡ್ಡ ಎಡ್ಜ್ ಕಾಣ್ತಿದೆ ಗೊತ್ತಾ? ಇದು ಎಡ್ಜು. ಈ ಗುಡ್ಡ ಏನ್ ಗುಡ್ಡ ಕಾಣ್ತಿದೆ ಅದೇ ಸೇಮ್ ಎಲಿವೇಶನ್ ಇಳಿದು ಅಲ್ಲಿ ಓಪನ್ ಸ್ಪೇಸ್ ಇದೆ ಗೊತ್ತಾ, ಅಲ್ಲಿ ಹೋಗಿ ಅಲ್ಲಿರೋ ಹಿಡನ್ ಪಾಸ್ ನ ಕ್ಲೈಮ್ ಮಾಡ್ಕೊಂಡು ಮತ್ತೆ ವಾಪಸ್ ಬರ್ತಾ ಇರೋದು.